ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಲೆಟ್ ಅಸ್ ಮೆಡಿಟೇಟ್. ಬೈಬಲ್ ಹೇಳ್ತದೆ, ನಿದ್ರೆ ಮಾಡುವವನೇ ಸತ್ತವರನ್ನು ಬಿಟ್ಟು ಏಳು ಅಂತ. ಎಫೆಸೀಯರಿಗೆ ಬರೆದ 5ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. Therefore he says, awake, you who sleep, arise from the dead, and Christ will give you light. Praise God. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿದ್ರೆ ಮಾಡುವವನೇ ಏಳು, ಪ್ರಕಾಶಿಸು. ಇಲ್ಲಿ ಮಾತಾಡುವಂಥ ನಿದ್ರೆ ಅದು ಶಾರೀರಿಕ ನಿದ್ರೆ ಅಲ್ಲ. ಇಲ್ಲಿ ಮಾತಾಡುವಂಥ ನಿದ್ರೆ ಆತ್ಮಿಕ ನಿದ್ರೆ, ಸ್ಪಿರಿಚುವಲ್ ಸ್ಲೀಪ್. ಆತ್ಮಿಕವಾಗಿ ಮಲಗಿದವನಿಗೆ ಹೇಳುವಂಥದ್ದು ಏಳು, ಪ್ರಕಾಶಿಸು. ಇದೇ ವಚನ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. ಎಫೆಸಿಯನ್ 5:8 ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ. ಓಕೆ, ಹಿಂದಿನ ಕಾಲದಲ್ಲಿ ನೀವು ಕತ್ತಲೆಯಾಗಿದ್ದೀರಿ. ಅದರ ಅರ್ಥ ಬಾರ್ನ್ ಅಗೇನ್ ಆಗುವ ಮುಂಚೆ, ಕ್ರಿಸ್ತನನ್ನು ಅಂಗೀಕಾರ ಮಾಡುವ ಮುಂಚೆ ನೀವು ಕತ್ತಲೆ ಆಗಿದ್ದೀರಿ. ಓಕೆ, ಯು ಆರ್ ಡಾರ್ಕ್ನೆಸ್. ನಿಮ್ಮಲ್ಲಿ ಕತ್ತಲೆ ಇದೆ ಅಂತ ಹೇಳುವುದಿಲ್ಲ, ನೀವೇ ಕತ್ತಲೆ ಆಗಿದ್ದೀರಿ. ನೀವೇ ಕತ್ತಲೆ ಆಗಿದ್ದೀರಿ. ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ನಿಮ್ಮಲ್ಲಿ ಬೆಳಕಿದೆ ಅಂತ ಹೇಳುವುದಿಲ್ಲ ದೇವರ ವಚನ, ನೀವೇ ಬೆಳಕಾಗಿದ್ದೀರಿ. ನೀವು ನಿಮ್ಮಷ್ಟಕ್ಕೆ ನೀವು ಬೆಳಕಂತೂ ಕೂಡ ಹೇಳುವುದಿಲ್ಲ, ನೀವು ಕ್ರಿಸ್ತನಲ್ಲಿ ಇದ್ದು ಬೆಳಕು ಆಗಿದ್ದೀರಿ. 9ನೇ ವಚನ ಹೇಳ್ತದೆ, 9ನೇ ವಚನ, ಬೆಳಕಿನವರಂತೆ ನಡೆದುಕೊಳ್ಳಿರಿ, ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ನಾವು ಬೆಳಕಾದರೆ ಸಾಲದು, ಬೆಳಕಿನವರಂತೆ ನಡೆಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಈ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ. ಓಕೆ, ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜ ಗುಣ ತೋರಿ ಬರುತ್ತದೆ. ಆದ್ದರಿಂದ ಕೆಟ್ಟದು ಕೆಟ್ಟದೇ ಎಂದು ಕಾಣಿಸುವುದು, ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧ. ಮಾರ್ಕ್ ದಿಸ್ ವರ್ಡ್, ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು. ಓಕೆ, ಪ್ರಕಟವಾಗಿರುವುದೆಲ್ಲ. ಪ್ರಿಯರೇ, ನೀವು ಬಾರ್ನ್ ಅಗೇನ್ ಆದಾಗ, ಯಾವ ದಿವಸ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದಾಗ ನೀವು ಕ್ರಿಸ್ತನೊಂದಿಗೆ ನೀವು ಎದ್ದಿದ್ದೀರಿ, ಕ್ರಿಸ್ತನೊಡನೆ ನೀವು ಬದುಕುವರಾಗಿದ್ದೀರಿ. ಯು ಆರ್ ಅಲೈವ್. ಒಂದು ಕಾಲದಲ್ಲಿ ನಾವು ಆತ್ಮಿಕವಾಗಿ ಸತ್ತವರಾಗಿದ್ದೆವು. ಓಕೆ, ಒಂದು ಕಾಲದಲ್ಲಿ ದೇವರ ವಾಕ್ಯ ಹೇಳ್ತೀವಿ, ನೀವು ಕತ್ತಲೆಯಾಗಿದ್ದೀರಿ. ದಟ್ ಮೀನ್ಸ್ ಆತ್ಮಿಕವಾಗಿ ನಾವು ಸತ್ತವರಾಗಿದ್ದೆವು. ಈಗ ಕ್ರಿಸ್ತನಲ್ಲಿ ನಾವು ಬೆಳಕಾಗಿದ್ದೇವೆ. ಬೈಬಲ್ ಹೇಳ್ತದೆ, ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು. ಅದರ ಅರ್ಥ, ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ, ನಿಮಗೆ ಕ್ರಿಸ್ತನಲ್ಲಿ ಏನು ಕೊಡಲ್ಪಟ್ಟಿದೆ, ನೀವು ಕ್ರಿಸ್ತನಲ್ಲಿ ಏನು ಮಾಡಲು ಶಕ್ತರು, ಈ 3 ಸಂಗತಿಗಳನ್ನು ನೀವು ಮೆಡಿಟೇಟ್ ಮಾಡಿದಾಗ ನಿಮ್ಮ ಒಳಗಿಂದ ಪ್ರಕಟಣೆಯಾಗುತ್ತದೆ. ಹೂ ಯು ಆರ್.
ಓಕೆ, ದ ಪ್ರಕಟಣೆ ಎಂಬುವಂಥದ್ದು ದಟ್ ಇಸ್ ಕಾಲ್ ಲೈಟ್. ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು. ಯು ಆರ್ ದ ಲೈಟ್. ಓಕೆ, ಅದಕ್ಕೆ 14ನೇ ವಚನ ಹೇಳ್ತದೆ, ನಿದ್ರೆ ಮಾಡುವವನೇ ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತ ನಿನಗೆ ಪ್ರಕಾಶ ಕೊಡುವನು. ಓಕೆ, ಸತ್ತವರನ್ನು ಬಿಟ್ಟು ಏಳು ಅಂತ ದೇವರ ವಾಕ್ಯ ಹೇಳ್ತದೆ. ಅದರ ಅರ್ಥ, ಡೋಂಟ್ ವಾಕ್ ಲೈಕ್ ದ ವರ್ಲ್ಡ್, ಡೋಂಟ್ ಟಾಕ್ ಲೈಕ್ ಎ ವರ್ಲ್ಡ್. ಲೋಕವು ಮಾತಾಡಿದಾಗೆ ಮಾತಾಡಬೇಡ, ಲೋಕವು ಜೀವಿಸಿದಾಗೆ ಜೀವಿಸಬೇಡ. ಓಕೆ, ಯು ಆರ್ ಡಿಫ್ರೆಂಟ್ ಪೀಪಲ್. ನೀವು ವ್ಯತ್ಯಾಸದ ಜನವಾಗಿದ್ದೀರಿ. ಓಕೆ, ಲೋಕದಲ್ಲಿದ್ದವರಿಗೆ ಅದೇ ಸಂಕಟ, ನಿನಗೂ ಕೂಡ ಅದೇ ಸಂಕಟ. ಲೋಕದಲ್ಲಿದ್ದವರು ಕೂಡ ಅದೇ ಮಾತಾಡುತ್ತಾರೆ, ನೀನು ಕೂಡ ಅದೇ ಮಾತಾಡುತ್ತಿ. ನಿನಗೂ ಮತ್ತು ಅವರಿಗೆ ಯಾವ ವ್ಯತ್ಯಾಸ ಕೂಡ ಇರುವುದಿಲ್ಲ. ಈ ಸ್ವಾಮಿ ಒಂದು ಮಾತು ಹೇಳಿದ, ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ತಂದೆಯನ್ನು ಕೊಂಡಾಡುವನಂತ. ಲೆಟ್ ಯುವರ್ ಲೈಟ್ ಸೋ ಶೈನ್. ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ. ಲೆಟ್ ಯುವರ್ ಲೈಟ್ ಶೈನ್. ಮನುಷ್ಯರ ಮುಂದೆ. ಈ ಸ್ವಾಮಿ ಹೇಳಿಲ್ಲ, ನಿಮ್ಮ ಬೆಳಕು ಅರಸುಗಳ ಮುಂದೆ, ದೊಡ್ಡ ದೊಡ್ಡ ಅಧಿಕಾರಿಗಳ ಮುಂದೆ ಪ್ರಕಾಶಿಸಲಿ ಅಂತ ಹೇಳಿಲ್ಲ. ನಿಮ್ಮ ಬೆಳಕು ಸಾಮಾನ್ಯ ಒಬ್ಬ ಮನುಷ್ಯರ ಮುಂದೆ ಜನರ ಮುಂದೆ ಪ್ರಕಾಶಿಸಲಿ. ಜನರು, ಸಾಮಾನ್ಯ ಜನರು. ನೀವು ಮಾರ್ಕೆಟಿಗೆ ಹೋಗ್ತೀರಿ, ಜಸ್ಟ್ ಜೀವಿಸ್ತಾ ಇದ್ದೀರಿ, ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ದಾರಿಯಲ್ಲಿದ್ದೀರಿ, ಯಾರೊಟ್ಟಿಗೆ ಮೀಟ್ ಆಗ್ತೀರಿ, ಅಲ್ಲಿ ನಿಮ್ಮ ಬೆಳಕು ಪ್ರಕಾಶಿಸಲಿ. ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ತಂದೆಯನ್ನು ಕೊಂಡಾಡುವರು. ನಿಮ್ಮನ್ನು ಕೊಂಡಾಡುವರು ಅಂತ ಹೇಳಿಲ್ಲ, ಪರಲೋಕದ ತಂದೆಯನ್ನು ಕೊಂಡಾಡುವರು. ಯಾವ ದಿವಸ ನಾವು ಬಾರ್ನ್ ಅಗೇನ್ ಆಗಿದ್ದೇವೆ, ನಾವು ಬೆಳಕಿನ ದೇವರಿಗೆ ಬೆಳಕಿನ ಮಕ್ಕಳಾಗಿ ಕ್ರಿಸ್ತನಲ್ಲಿ ನಾವು ಹುಟ್ಟಿದ್ದೇವೆ. ಅದಕ್ಕೆ ಬೈಬಲ್ ಹೇಳ್ತದೆ 5:8, ಒಂದು ಕಾಲದಲ್ಲಿ ನೀವು ಕತ್ತಲೆ ಆಗಿದ್ದೀರಿ, ಈಗ ಕ್ರಿಸ್ತನಲ್ಲಿ ನೀವು ಬೆಳಕಾಗಿದ್ದೀರಿ. ಆಕ್ಚುಲಿ ಬೆಳಕು ಯಾರು? 1ನೇ ಅಧ್ಯಾಯ 5ನೇ ವಚನ ಹೇಳ್ತದೆ, ನಾವು ಓದಿದ್ರೆ ನಮಗೆ ಸಿಗ್ತದೆ. ಯೋಹಾನ ಪತ್ರಿಕೆಯಲ್ಲಿ, ದ ಲೆಟರ್ ಆಫ್ ಜಾನ್ 1:5, ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದು. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಬೆಳಕಾಗಿದ್ದಾನೆ. ಒಂದು ಕಾಲದಲ್ಲಿ ನಾವು ಕತ್ತಲೆ ಆಗಿದ್ದೆವು, ಈಗ ಬೆಳಕಿನ ದೇವರಿಗೆ ಬೆಳಕಿನ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಇಲ್ಲಿ ದೇವರ ವಾಕ್ಯ ಹೇಳುವುದಿಲ್ಲ ನಿಮ್ಮಲ್ಲಿ ಬೆಳಕಿದೆ ಅಂತ. ಯು ಆರ್ ದ ಲೈಟ್. ನೀವು ಬೆಳಕಾಗಿದ್ದೀರಿ. ದೇವರು ಬೆಳಕಾಗಿದ್ದಾನೆ, ನೀವು ಬೆಳಕಾಗಿದ್ದೀರಿ. ಓಕೆ, ಇಲ್ಲಿ ಬೈಬಲ್ ಇದೆ, ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ಓಕೆ, 6ನೇ ವಚನ, ನಾವು ಆತನಿಂದ ಕೇಳಿ ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆ ಎಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ನಾವು ಆತನ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದೆ ಅಂದರೆ ನಮಗೆ ರಕ್ಷಣೆ ಆಗಿದೆ, ನಾವು ಬಾರ್ನ್ ಅಗೇನ್ ಆಗಿದ್ದೇವೆ. ನಾವು ಬಾರ್ನ್ ಅಗೇನ್ ಅಂತ ಹೇಳಿದ್ರೆ ದೇವರ ಅನ್ಯೋನ್ಯತೆಯಲ್ಲಿ ಇರುವಂಥದ್ದು, ಕ್ರಿಸ್ತನಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ಇರುವಂಥದ್ದೇ ರಕ್ಷಣೆ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ ಎಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರು ಅಲ್ಲ. ಓಕೆ, ಇಲ್ಲಿ ಬೈಬಲ್ ಹೇಳುತ್ತೆ, ತನ್ನ ಸಹೋದರನನ್ನು ದ್ವೇಷಿಸುವವನು, ಬಿಟರ್ನೆಸ್ ಅಲ್ಲಿ ನಡೆಯುವವನು, ಕಹಿಭಾವನಲ್ಲಿ ನಡೆಯುವವನು, ಅವನು ಬೆಳಕಿನಲ್ಲಿ ನಡೆಯುತ್ತಾನಂತ ಹೇಳುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಅವನು ಕತ್ತಲೆಯಲ್ಲಿ ನಡೆಯುತ್ತಾನೆ. ಈಸ್ ವಾಕಿಂಗ್ ಇನ್ ಡಾರ್ಕ್ನೆಸ್. ಆತನು ಕತ್ತಲೆಯಲ್ಲಿ ನಡೆಯುತ್ತಾನೆ. ದೇವರ ವಾಕ್ಯ ಹೇಳ್ತದೆ, ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ, 1ನೇ ಪತ್ರಿಕೆ 2, ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ.
ಬೆಳಕಿನಲ್ಲಿ ಇದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವನು. He who says he is in the light and hates his brother is in darkness until now. ಇನ್ನೊಂದು ಕಡೆ ಹೇಳ್ತೇನೆ, ದೇವರ ಅನ್ಯೋನ್ಯತೆಯಲ್ಲಿ ಇದ್ದೇನೆಂತ ಹೇಳಿಕೊಂಡು ನಾವು ಕತ್ತಲೆಯಲ್ಲಿ ನಡೆದರೆ ನಾವು ಸುಳ್ಳು ಹೇಳುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರು ಅಲ್ಲ. ಓಕೆ, 1 chapter 5 verse, 2 chapter 9 verse ಹೇಳ್ತದೆ, 1ನೇ ಪತ್ರಿಕೆ 2ನೇ 9ನೇ ವಚನ, ಬೆಳಕಿನಲ್ಲಿ ಇದ್ದೇನೆ ಅಂದರೆ ರಕ್ಷಣೆಯಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ. ನೆಕ್ಸ್ಟ್ ಹೇಳ್ತದೆ, ಓಕೆ 10ನೇ ವಚನ, ತನ್ನ ಸಹೋದರನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದುದು ಏನೂ ಇಲ್ಲ. ಇಂಗ್ಲಿಷ್ ಹೇಳ್ತದೆ, and there is no cause for stumbling in him. ಅಂದರೆ ಅವನಲ್ಲಿ ವಿಘ್ನಕರವಾದುದು ಯಾವುದೂ ಇಲ್ಲ. ಓಕೆ 11ನೇ ವಚನ, ತನ್ನ ಸಹೋದರನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ, ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿ ಹೋಗುತ್ತಾನೋ ಅವನಿಗೆ ತಿಳಿಯದು. ಇಲ್ಲಿ ಮಾತಾಡುವಂಥದ್ದು ಎಲ್ಲ ನಿಮ್ಮ ಸ್ಪಿರಿಚುವಲ್ ಕಣ್ಣುಗಳು. ಜೀವಿತದಲ್ಲಿ ಒಬ್ಬ ವ್ಯಕ್ತಿಗೆ ದೇವರು ಇಟ್ಟಂಥ ಉದ್ದೇಶ ಮರೆತು ಹೋದರೆ, ದ ಪರ್ಪಸ್ ಮರೆತು ಹೋದರೆ ಅವನಿಗೆ ಡೈರೆಕ್ಷನ್ ಸಿಗುವುದಿಲ್ಲ, ಅವನಿಗೆ ಗೊತ್ತಿಲ್ಲ ತಾನು ಎಲ್ಲಿ ಹೋಗ್ತಾನೆ ಅಂತ. ಓಕೆ, ದಾರಿಯಲ್ಲಿ ಹೋಗುವ ವ್ಯಕ್ತಿ ಅವನಿಗೆ ವಿಷನ್ ಇಲ್ಲ ಅಂತ ಹೇಳಿದರೆ, ಅವನಿಗೆ ದರ್ಶನ ಇಲ್ಲ ಅಂತ ಹೇಳಿದರೆ ಅವನೇನು ಮಾಡ್ತಾನೆ, ದಾರಿಯಲ್ಲಿ ಹೋಗುವಾಗ ಸ್ವಲ್ಪ ಕೂತ್ಕೊಳ್ತಾನೆ, ನಿಲ್ತಾನೆ, ಯಾರ ಮಾವಿನ ಹಣ್ಣಿಗೆ ಮರಕ್ಕೆ ಕಲ್ಲು ಬಿಸಾಡ್ತಾನೆ, ಓಕೆ ಏನೋ ಮಾಡ್ತಾನೆ. ಎಲ್ಲಿ ಹೋಗ್ತಿ ಗೊತ್ತಿಲ್ಲ, ಸ್ವಲ್ಪ ಮುಂದೆ ಹೋಗ್ತಾನೆ, ಸ್ವಲ್ಪ ಹಿಂದೆ ಬರ್ತಾನೆ, ಮುಂದೆ ಏನಿದೆ ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನೋ ವಿಷನ್. ಸಿ 2ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ತನ್ನ ಸಹೋದರನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ, ಕತ್ತಲೆಯ ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿ ಹೋಗುತ್ತಾನೋ ಅವನಿಗೆ ತಿಳಿಯದು. ಯಾವ ವ್ಯಕ್ತಿ, ಯಾವ ಸೇವಕ, ಯಾರೇ ಸೇವಕನಾಗಲಿ, ನಾನೇ ಆಗಲಿ, ಯಾರೇ ಆಗಲಿ, ಇನ್ನೊಬ್ಬರ ಮೇಲೆ ಕಹಿ ಭಾವನೆ ಇಡುವಂಥದ್ದು. ಬೈಬಲ್ ಹೇಳ್ತದೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ ಅಂತ ಹೇಳ್ತೀವಿ. ಸೂರ್ಯನು ಮುಳುಗುವ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಓಕೆ, ಮನಸ್ಸಿನಲ್ಲಿ ದ್ವೇಷ ಇಡುವಂಥದ್ದು, ಮನಸ್ಸಿನಲ್ಲಿ ಕಹಿ ಭಾವನೆ ಇಡುವಂಥದ್ದು, ಹೇಟ್ ಮಾಡುವಂಥದ್ದು, ಒಬ್ಬ ವ್ಯಕ್ತಿಯನ್ನು ದ್ವೇಷ ಮಾಡುವಂಥದ್ದು, ಅದು ಗೊತ್ತಿಲ್ಲದ ಹಾಗೆ ಆತ್ಮಿಕವಾಗಿ ಒಬ್ಬ ವ್ಯಕ್ತಿಯನ್ನು ನಿದ್ರೆಗೆ ಜಾರಿಸ್ತದೆ. ಆತ್ಮಿಕವಾಗಿ ಆ ವ್ಯಕ್ತಿಯನ್ನು ಕುರುಡನನ್ನಾಗಿ ಮಾಡುತ್ತದೆ. ಆತ್ಮಿಕವಾಗಿ ಅವನ ಕಣ್ಣುಗಳನ್ನು ಮುಚ್ಚುತ್ತದೆ. ಆತ್ಮಿಕವಾಗಿ ಅವನಿಗೆ ನಿದ್ರೆ ಬಂದದ್ದು ಗೊತ್ತೇ ಆಗುವುದಿಲ್ಲ. ಓಕೆ, ತನ್ನ ಸಹೋದರನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ, ಕತ್ತಲೆ ಅವನ ಕಣ್ಣುಗಳನ್ನು ಕಾಣದಾಗಿ ಮಾಡಿದ್ದರಿಂದ ತಾನು ಎಲ್ಲಿ ಹೋಗುತ್ತಾನೋ ಅವನಿಗೆ ತಿಳಿಯದು. ಅಂದರೆ ಐ ಡೋಂಟ್ ನೋ, ಅದನ್ನು ಗೊತ್ತಾಗುವುದಿಲ್ಲ ಎಲ್ಲಿ ಹೋಗ್ತಾನಂತ. ಮತ್ತು ಒಬ್ಬ ಕುರುಡ ಮತ್ತೊಬ್ಬ ಕುರುಡನನ್ನು ದಾರಿ ತೋರಿಸಲಿಕ್ಕೆ ಆಗುವುದಿಲ್ಲ. ಇಬ್ಬರು ಬೀಳುವಂಥದ್ದು ಗುರಿಯಲ್ಲಿ. ಇದು ನಾನು ಹೇಳಿದಲ್ಲ, ಯೇಸು ಸ್ವಾಮಿ ಹೇಳಿದ್ದು, ಒಬ್ಬ ಕುರುಡ ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಆಗುವುದಿಲ್ಲ. ಪ್ರೀಚಿಂಗ್ ಅಂತ ಹೇಳಿದರೆ ನಾನು ಮೊದಲು ನೋಡಬೇಕು, ಮತ್ತೊಬ್ಬರಿಗೆ ನನ್ನ ಫಾಲೋ ಮಾಡು, ಲೀಡ್ ಮಾಡಬೇಕು, ಅಂದರೆ ನಡೆಸಬೇಕು. ಪ್ರೈಸ್ ಗಾಡ್. ಒಂದು ವೇಳೆ ನಾನು ನೋಡದಿದ್ದರೆ, ಒಂದು ದಾರಿ ನನಗೆ ಗೊತ್ತಿಲ್ಲ ಅಂತ ಹೇಳಿದರೆ ನಾನು ಇನ್ನೊಬ್ಬರನ್ನು ನಡೆಸಲಿಕ್ಕೆ ಆಗುವುದಿಲ್ಲ. ಕ್ರಿಶ್ಚಿಯಾನಿಟಿ ಇಸ್ ಎ ರೆವಲೇಷನ್, ಅದು ಪ್ರಕಟಣೆ. ಪ್ರೈಸ್ ಗಾಡ್. ಕ್ರಿಶ್ಚಿಯಾನಿಟಿ ಇಸ್ ನಾಟ್ ಎ ನ್ಯಾಚುರಲ್, ಇಟ್ ನಾಟ್ ಎ ರಿಲಿಜನ್. ಓಕೆ, ಇಟ್ ಇಸ್ ಎ ರೆವಲೇಷನ್. ರೆವಲೇಷನ್ ಇನ್ ಯೋರ್ ಸ್ಪಿರಿಟ್, ನಿನ್ನ ಆತ್ಮದಲ್ಲಿ. ಅದಕ್ಕೋಸ್ಕರ ಅಪೊಸ್ತಲ ಪೌಲ ಪ್ರಾರ್ಥನೆ ಮಾಡ್ತಾನೆ, ಆತ ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಐ ಆಫ್ ಯುವರ್ ಸ್ಪಿರಿಟ್ ಅಂಡ್ ಲೈಟ್ ಅಂತ ಹೇಳ್ತಾನೆ. ಐ ಆಫ್ ಯುವರ್ ಸ್ಪಿರಿಟ್, ನಾಟ್ ಐ ಆಫ್ ಯುವರ್ ಫ್ಲೆಶ್, ಬೆಳಗಲ್ಪಡಲಿ ಎಂದು ಆತನು ಪ್ರಾರ್ಥಿಸ್ತಾನೆ. ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ, ಎಫೆಸಿಯನ್ 1 chapter 17 verse,
18 ವರ್ಷ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು. See, the eye of your understanding being enlightened, that you may know what is the hope of his calling. Okay, what is the hope of his calling? ಇನ್ನೊಂದು ಟ್ರಾನ್ಸ್ಲೇಷನ್ ಐ ಆಫ್ ಯುವರ್ ಹಾರ್ಟ್ ಅಂತ ಹೇಳ್ತದೆ. ಹಾರ್ಟ್ ದೇವರ ವಾಕ್ಯ ಮೆನ್ಷನ್ ಮಾಡುವಂಥ ಹೃದಯ ಸತ್ಯವೇದ, ಅದು ಮಾಂಸದ ಹೃದಯ ಅಲ್ಲ, ನಮ್ಮ ಆತ್ಮ, ಅವರ್ ಸ್ಪಿರಿಟ್. ಇಲ್ಲಿ ಮನೋನೇತ್ರಗಳು, ನೇತ್ರ ಅಂದರೆ ಕಣ್ಣುಗಳು, ಅಂದರೆ ತೆರೆಯಲ್ಪಡಲಿ ಅಲ್ಲ, ಬೆಳಗಲ್ಪಡಲಿ. ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆ. ಯಾವ ದಿವಸ ನಾವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ್ದೇವೆ, ಆ ದಿವಸ ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆ. ಕಣ್ಣುಗಳು ತೆರೆಯಲ್ಪಡುವುದು ಬೇರೆ, ಕಣ್ಣುಗಳು ಬೆಳಗಲ್ಪಡುವುದು ಬೇರೆ. ಒಂದು ಕೋಣೆಯಲ್ಲಿ ನೀವಿದ್ದೀರಿ, ನಿಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆ, ಸ್ಟಿಲ್ ನಿಮಗೆ ಕಾಣುವುದಿಲ್ಲ. ಯಾಕಂದರೆ ಆ ಕೋಣೆಯಲ್ಲಿ ಕತ್ತಲೆ ಇದೆ. ಓಕೆ, ಕತ್ತಲೆ ಇದ್ದ ಕಾರಣ ಕಾಣುವುದಿಲ್ಲ. ಆ ಕೋಣೆಗೆ ಬೆಳಕು ಬೇಕು. ವೆನ್ ಲೈಟ್ ಕಮ್ಸ್ ಯು ಕ್ಯಾನ್ ಏಬಲ್ ಟು ಸಿ. ಓಕೆ, ಇಲ್ಲ ಅಂತ ಹೇಳಿದ್ರೆ ಕತ್ತಲೆಯಲ್ಲಿದ್ದವನು ಕುರುಡನು ಒಂದೇ ರೀತಿಯಾಗಿರ್ತಾರೆ. ದೇವರ ವಾಕ್ಯದ ಅಜ್ಞಾನ ಕೂಡ ಒಬ್ಬ ಮನುಷ್ಯನನ್ನು ಕುರುಡುತನಕ್ಕೆ ನಡೆಸ್ತದೆ. ಎಂಟ್ರೆನ್ಸ್ ಆಫ್ ಗಾಡ್ಸ್ ವರ್ಡ್ ಗಿವ್ ದ ಲೈಟ್. 119ನೇ ಕೀರ್ತನೆ 130ನೇ ವಚನ ಹೇಳ್ತದೆ, ಎಂಟ್ರೆನ್ಸ್ ಆಫ್ ಗಾಡ್ಸ್ ವರ್ಡ್ ಗಿವ್ ದ ಲೈಟ್ ಇನ್ ಯೋರ್ ಸ್ಪಿರಿಟ್. ಅದಕ್ಕೆ ಬೈಬಲ್ ಹೇಳ್ತದೆ, ಪ್ರಕಟವಾಗಿರುವುದೆಲ್ಲ ಅಂದರೆ ರೆವಲೇಷನ್ ನಾಲೆಜ್, ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು. ಓಕೆ, 119ನೇ ಕೀರ್ತನೆ 30ನೇ ವಚನ ಹೇಳ್ತದೆ, 119ನೇ ಕೀರ್ತನೆ 130ನೇ ವಚನ, ದ ಎಂಟ್ರೆನ್ಸ್ ಆಫ್ ಯೋರ್ ವರ್ಡ್ಸ್ ಗಿವ್ಸ್ ಲೈಟ್, ಇಟ್ ಗಿವ್ಸ್ ಅಂಡರ್ಸ್ಟ್ಯಾಂಡಿಂಗ್ ಟು ದ ಸಿಂಪಲ್. ಕನ್ನಡದಲ್ಲಿ ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. ಎಂಟ್ರೆನ್ಸ್ ಅಂದರೆ ನೀವು ಅದಕ್ಕೆ ಅವಕಾಶ ಕೊಡಬೇಕು. ಅದು ನಿಮಗೆ ಬೆಳಕನ್ನು ಕೊಡುತ್ತದೆ. ಇಟ್ ವಿಲ್ ಗಿವ್ ಲೈಟ್. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ನೀವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ. ಒಂದು ಕಾಲದಲ್ಲಿ ನೀವು ಕತ್ತಲೆ ಆಗಿದ್ದೀರಿ, ಒಂದು ಕಾಲದಲ್ಲಿ ನೀವು ರೋಗಿ ಆಗಿದ್ದೀರಿ. ರೋಗ ವ್ಯಾಧಿ ಅದೆಲ್ಲ ಸೂಚಿಸ್ತದೆ ಕತ್ತಲೆ. ಕೆಲವರ ಊಟದಲ್ಲಿ ಕತ್ತಲೆ, ಕೆಲವರ ಕುಟುಂಬದಲ್ಲಿ ಕತ್ತಲೆ, ಕೆಲವರ ಮನೆಯಲ್ಲಿ ಕತ್ತಲೆ, ದಾಂಪತ್ಯದಲ್ಲಿ ಕತ್ತಲೆ. ಓಕೆ, ಸೇವೆಯಲ್ಲಿ ಕತ್ತಲೆ, ಫೈನಾನ್ಸಲ್ಲಿ ಕತ್ತಲೆ, ಕೆಲಸದಲ್ಲಿ ಕತ್ತಲೆ, ಬಿಸ್ನೆಸ್ ಅಲ್ಲಿ ಕತ್ತಲೆ, ರಿಲೇಶನ್ಶಿಪ್ ಸಂಬಂಧದಲ್ಲಿ ಕೂಡ ಕತ್ತಲೆ, ಮಕ್ಕಳ ಜೀವಿತದಲ್ಲಿ ಕತ್ತಲೆ, ಡಾರ್ಕ್ನೆಸ್, ಕನ್ಫ್ಯೂಸ್ ಲೈಫ್, ಜೀವಿತದಲ್ಲಿ ಕನ್ಫ್ಯೂಸ್, ಉದ್ದೇಶ ಇಲ್ಲ, ಯಾಕೆ ಬದುಕುವುದನ್ನು ಗೊತ್ತಿಲ್ಲ. ಬೆಳಗಾಗುವಾಗ ಯಾವಾಗ ಸಂಜೆಗೆ ಆಗ್ತದೆ, ಸಂಜೆ ಆಗುವಾಗ ಯಾವಾಗ ಬೆಳಗಾಗ್ತದೆ, ಯಾಕಪ್ಪ ಹೊಸ ದಿನ ಬಂತು, ಒಂದು ರೀತಿಯ ಫಿಯರ್. ಪ್ರೇರೆ, ಯೇಸುವನ ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಿದ ನೀವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ. ವಾಕ್ ಇನ್ ಲವ್, ಪ್ರೀತಿಯಲ್ಲಿ ನಡೆಯುವಂಥದ್ದೇ ಬೆಳಕಿನಲ್ಲಿ ನಡೆಯುವಂಥದ್ದು. ಓಕೆ, ಕ್ಷಮಾಪಣೆಯಲ್ಲಿ ನಡೆಯುವಂಥದ್ದೇ ಬೆಳಕಿನಲ್ಲಿ ನಡೆಯುವಂಥದ್ದು. ಕಹಿ ಭಾವನೆ, ದ್ವೇಷ, ಕ್ಷಮಾಪಣೆ ಇಲ್ಲದ ಸಂಗತಿಯಲ್ಲಿ ನಡೆಯುವಂಥದ್ದೇ ಅದು ಕತ್ತಲೆ ಆಗಿದೆ. ಅದರಿಂದ ನಿಮ್ಮ ಬೆಳಕು ಪ್ರಕಾಶಿಸಲಿ. ಯಾರು ಓಕೆ, ನಿಮ್ಮ ದಿವಿಟಿಗೆಗಳು ಯಾವಾಗಲೂ ಉರಿಯಲಿ. ಓಕೆ, ಡೋಂಟ್ ವಾಕ್ ಇನ್ ಡಾರ್ಕ್ನೆಸ್, ಡೋಂಟ್ ವಾಕ್ ಇನ್ ಡಾರ್ಕ್ನೆಸ್, ಡೋಂಟ್ ವಾಕ್ ಇನ್ ಅನ್ಫರ್ಗಿವ್ನೆಸ್. ಒಂದು ವೇಳೆ ನೀವು ಯಾರಿಗಾದ್ರೂ ಕ್ಷಮಾಪಣೆ ಕೊಡಲಿಕ್ಕಿದೆ, ಯಾರ ವಿಷಯದಲ್ಲಿ ನಿಮಗೆ ಒಂದು ದ್ವೇಷ ಇದೆ, ಕಹಿ ಭಾವನೆ ಇದೆ, ಓಕೆ, ನೀವು ಮಾಡೋದನ್ನು ಮಾಡಿದ್ದಾರಂತ ಹೇಳಿದ್ದಾರೆ, ಲರ್ನ್ ಟು ಫರ್ಗಿವ್. ಯಾವಾಗಲೂ ಕ್ಷಮಿಸಲು ಕಲಿಯಿರಿ. ಯಾವಾಗ ನೀವು ಕ್ಷಮಿಸ್ತೀರಿ, ನಾನು ಹೇಳ್ತೇನೆ, ನೀವಿದ್ದ ಹಾಗೆ ಇರೋದಿಲ್ಲ. ಕೆಲವು ಸುಳ್ಳುಗಳನ್ನು ಕೇಳಿ, ಅನೇಕ ಕ್ರಿಯೇಟ್ ಮಾಡಿದ ಸುಳ್ಳುಗಳು, ಸೃಷ್ಟಿ ಮಾಡಿದ ಸುಳ್ಳುಗಳು, ವ್ಯತ್ಯಾಸದ ಸುಳ್ಳುಗಳು, ರೈಟ್, ಕೇಳಿ ಡಿಸ್ಕರೇಜ್ ಆಗಬೇಡ್ರಿ. ಓಕೆ, ಯಾವಾಗಲೂ ನಿಮ್ಮ ಹೃದಯದಲ್ಲಿ ಆ ಬೆಳಕು ಬೆಳಗಲಿಕ್ಕೆ ಪ್ರೊಟೆಕ್ಟ್ ಮಾಡಿರಿ. ಒಂದು ಉರಿಯುವ ಬಲ್ಬಿನ ಮೇಲೆ ಕಪ್ಪು ಬಟ್ಟೆ ಹಾಕಿದರೂ ಕೂಡ
ಅದರ ಪ್ರಕಾಶ ಡಿಮ್ ಆಗ್ತದೆ. ಅದೇ ರೀತಿ ನೀವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ. ಯಾವಾಗ ನಿಮ್ಮ ಶಾರೀರಿಕ ಅನ್ಫರ್ಗಿವ್ನೆಸ್, ಒಬ್ಬನ ವಿಷಯದಲ್ಲಿ ಬಿಟರ್ನೆಸ್, ದ್ವೇಷ ಬರುತ್ತದೆ, ಆಗ ಹೊಳೆಯುವ ಬಲ್ಬಿಗೆ ಒಂದು ಕಪ್ಪು ಬಟ್ಟೆ ಹಾಕಿದ ಹಾಗೆ. ಇಂಥ ಕಪ್ಪು ಬಟ್ಟೆ ನಿಮ್ಮ ತಲೆಯಲ್ಲಿದ್ದರೆ, ಅಜ್ಞಾನಗಳು ತಲೆಯಲ್ಲಿದ್ದರೆ ಅದನ್ನು ತೆಗೆದು ಬಿಸಾಡ್ರಿ. ಹೇಳ್ರಿ, ನಾವು ಬೆಳಕಿನ ದೇವರಿಗೆ ಬೆಳಕಿನ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರ ಕತ್ತಲೆ ಇಲ್ಲ. ನೀವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ, ನಿಮ್ಮಲ್ಲಿ ಕತ್ತಲೆ ಡಾಮಿನೇಟ್ ಮಾಡಲಿಕ್ಕೆ ಆಗೋದಿಲ್ಲ. ದ್ವೇಷ ನಿಮ್ಮನ್ನು ಮತ್ತು ನನ್ನನ್ನು ಆಳಲಿಕ್ಕೆ ಆಗೋದಿಲ್ಲ. ಕಮಾನ್, ಅರೈಸ್ ಇನ್ ಯುವರ್ ಸ್ಪಿರಿಟ್. ನಿದ್ರೆ ಮಾಡುವವನು ಏಳು ಮತ್ತು ಪ್ರಕಾಶಿಸು. ನಿನಗೆ ಕ್ರಿಸ್ತನು ಬೆಳಕು ಕೊಡುತ್ತಾನೆ. ನಿದ್ರಾ ನಿರಂತನಾಗಬೇಡ, ಬಡವನಾದಿಯೇ ಕಣ್ಣು ತೆರೆ, ಆತನು ನಿನ್ನನ್ನು ಆಹಾರದಿಂದ ತೃಪ್ತಿಪಡಿಸುವನು. ಸತ್ಯವೇದ ಹೇಳ್ತದೆ, 20ನೇ ಜ್ಞಾನೋಕ್ತಿಯಲ್ಲಿ 13ನೇ ವಚನದಿಂದ ಓದಿದರೆ ನಿಮಗೆ ಸಿಗ್ತದೆ. ನಿದ್ರಾ ನಿರಂತನಾಗಬೇಡ, ಕಣ್ಣು ತೆರೆ. ರೈಟ್, 20ನೇ 13ನೇ ವಚನ. ನಿದ್ರಾ ನಿರಂತನಾಗಬೇಡ, ಬಡವನಾದಿಯೇ ಕಣ್ಣು ತೆರೆ, ಆಹಾರದಿಂದ ತೃಪ್ತಿಕೊಳ್ಳಿ. ಓಪನ್ ಯುವರ್ ಐಸ್ ಅಂಡ್ ಯು ವಿಲ್ ಬಿ ಸ್ಯಾಟಿಸ್ಫೈಡ್ ವಿತ್ ಬ್ರೆಡ್ ಅಂತ ಬೈಬಲ್ ಹೇಳ್ತದೆ. ಡು ನಾಟ್ ಲವ್ ಸ್ಲೀಪ್ ಲೆಸ್ಟ್ ಯು ಕಮ್ ಟು ಪಾವರ್ಟಿ. ಪ್ರೇರೆ, ಒಂದು ವೇಳೆ ನೀವು ಫಸ್ಟ್ ಟೈಮ್ ಯಾರು ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ನೀವು ಕರೆಯಿರಿ ಯೇಸುವನ್ನು. ನೀವು ಕ್ರಿಸ್ತನಲ್ಲಿ ಬೆಳಕಾಗಿ ಪ್ರಜ್ವಲಿಸ್ತೀರಿ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ನೀನು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ಕಳಿಸಿದಿ. ಆತ ನಮಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನಾದನು. ನಾವು ನಮ್ಮ ಹೃದಯದಲ್ಲಿ ನಂಬುತ್ತೇವೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ಒಂದು ಕಾಲದಲ್ಲಿ ನಾವು ಕತ್ತಲೆ ಆಗಿದ್ದೇವೆ, ಈಗ ಕ್ರಿಸ್ತನಲ್ಲಿ ನಾವು ಬೆಳಕಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ನೀತಿವಂತರಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಜಯಶಾಲಿಗಳಿಗಿಂತ ಜಯಶಾಲಿಯಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಆರೋಗ್ಯದಲ್ಲಿ ನಡೆಯುವರಾಗಿದ್ದೇವೆ. ವಿ ರಿಫ್ಯೂಸ್ ಟು ಬಿ ಸಿಕ್, ಓ ಗಾಡ್. ಕ್ರಿಸ್ತನಲ್ಲಿ ನಾವು ಪ್ರೀತಿಯಲ್ಲಿ ನಡೆಯುವರಾಗಿದ್ದೇವೆ. ನೆವರ್ ಹೇಟ್ ಎನಿವನ್, ಓ ಮಾಸ್ಟರ್. ನಾವು ನೀನು ನಮ್ಮನ್ನು ಕ್ಷಮಿಸಿದಂತೆ ನಾವೆಲ್ಲರನ್ನು ಯಥಾರ್ಥ ಹೃದಯದಲ್ಲಿ ಕ್ಷಮಿಸುವರಾಗಿದ್ದೇವೆ. We will walk in forgiveness, walking in love, walking in favor, O God, and walking in protection by the power of the Holy Spirit. ಯೇಸು ನಾಮದಲ್ಲಿ ತಂದೆ, Amen, Amen.